ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BRF ಸಬ್ಜೆಕ್ಟ್ ನಲ್ಲಿ ಬರುವಂತಹ 10 ಅಂಕದ ಪ್ರಶ್ನೆಗಳನ್ನ ಕುರಿತು ಚರ್ಚೆ ಮಾಡೋಣ. ಸೊ ಮೊದಲನೇ ಪ್ರಶ್ನೆ, ಒಪ್ಪಂದ ಉಲ್ಲಂಘನೆ ಪರಿಹಾರಗಳನ್ನು ವಿವರಿಸಿರಿ. ಒಂದು ವೇಳೆ ಒಪ್ಪಂದ ಮುರಿದ್ರೆ ಅದಕ್ಕೆ ಸಿಗುವಂತ ಪರಿಹಾರಗಳೇನು? ಒಪ್ಪಂದವು ಕಾನೂನು ಅವಶ್ಯಕತೆಗಳನ್ನು ಪೂರೈಸದಿದ್ದರೆ ಉಲ್ಲಂಘಿಸಿದ ಪಕ್ಷವು ಪರಿಹಾರ ನೀಡುವ ಅಗತ್ಯವಿಲ್ಲ. ಅಂದ್ರೆ ಯಾವ ವ್ಯಕ್ತಿ ಅಗ್ರಿಮೆಂಟ್ ನ ಮುರಿದಿರ್ತಾನೆ, ಆ ಅಗ್ರಿಮೆಂಟ್ ಗೆ ಕಾನೂನಿನ ಭದ್ರತೆ ಇದ್ದಿದ್ದಿಲ್ಲ ಅಂದ್ರೆ ಕಾನೂನಿನ ಮೂಲಕ ರಿಜಿಸ್ಟರ್ ಆಗಿದ್ದಿಲ್ಲ ಅಂದ್ರೆ, ಲಾ ಮೂಲಕ ಇದನ್ನ ರಿಜಿಸ್ಟರ್ ಮಾಡಿದ್ದಿಲ್ಲ ಅಂದ್ರೆ ಆ ಒಪ್ಪಂದ ಮುರಿದಂತ ವ್ಯಕ್ತಿ ಯಾವುದೇ ರೀತಿಯ ಪರಿಹಾರ ಕೊಡುವ ಅವಶ್ಯಕತೆ ಇರೋದಿಲ್ಲ. ಒಪ್ಪಂದದ ಒಡಂಬಡಿಕೆಯಲ್ಲಿ ಉಲ್ಲಂಘಿಸಿರುವ ಪಕ್ಷದ ವಿರುದ್ಧ ಮೊಕದ್ದಮೆ ಹೂಡಿದಾಗ ನಿಜವಾಗಿ ಅದು ಅಸ್ತಿತ್ವದಲ್ಲಿದ್ದರೆ ಮಾತ್ರ ನಿರೀಕ್ಷೆ ಹಾನಿಯನ್ನ ಪಡೆಯಬಹುದು. ಅಂದ್ರೆ ಯಾವ್ದಾದ್ರು ವ್ಯಕ್ತಿ ಅಗ್ರಿಮೆಂಟ್ ನ ಮುರಿದಾಗ ಆ ವಿರುದ್ಧ ಪಾರ್ಟಿಯವರು ಕೇಸ್ ಮಾಡಿದಾಗ ಕೋರ್ಟ್ ನಲ್ಲಿ ಚರ್ಚೆ ಆಗಿ ಸರಿ ಅನಿಸಿದ್ರೆ ಮಾತ್ರ ಪರಿಹಾರ ಸಿಗುತ್ತೆ. ನಿರೀಕ್ಷಿತ ಪರಿಣಾಮದ ಹಾನಿಗಳನ್ನು ಅನುಭವಿಸಿದರೆ ವ್ಯಕ್ತಿ ತಾನು ಮಾಡಿದ ತಪ್ಪಿಗೆ ಹಣವನ್ನು ನೀಡುವ ಮೂಲಕ ಉಲ್ಲಂಘಿಸಿದ ಪಕ್ಷವನ್ನು ಒಪ್ಪಿಸಬಹುದು. ಸೊ ಎಲ್ಲದನ್ನು ಕೋರ್ಟ್ ನಲ್ಲಿ ಬಗೆಹರಿಸಬೇಕಂತ ಏನಿಲ್ಲ, ಹೊರಗಡೆ ಹಣದ ವ್ಯವಹಾರದ ಮೂಲಕ ಮಾಡಿದ ತಪ್ಪಿಗೆ ಹಣ ಕೊಟ್ಟು ಸಮಸ್ಯೆಗಳನ್ನ ಬಗೆಹರಿಸ್ಕೋಬಹುದು. ಉಲ್ಲಂಘನೆಯ ಪರಿಣಾಮವಾಗಿ ಒಪ್ಪಂದದ ಪರಿಹಾರಗಳಿಗೆ ಯಾವುದೇ ದಂಡನಾತ್ಮಕ ಹಾನಿಗಳು ಇಲ್ಲ ಮತ್ತು ಪಕ್ಷಕ್ಕೆ ನಿರೀಕ್ಷೆಗಿಂತ ಹೆಚ್ಚಿನದನ್ನು ಕೊಡಲು ಬರುವುದಿಲ್ಲ. ಅಂದ್ರೆ ಒಪ್ಪಂದಗಳನ್ನು ಮುರಿದಿರ್ತಾರಲ್ಲ, ಅವಾಗ ಕೋರ್ಟ್ ನಲ್ಲಿ ಕೇಸ್ ಆದ್ರೆ ಆ ಕೋರ್ಟ್ ನಲ್ಲಿ ಮುರಿದಿರೋದು ಸಾಬೀತಾದ್ರೆ ಏನು ನಷ್ಟ ಆಗಿದೆ ಅದನ್ನ ಮಾತ್ರ ಕೋರ್ಟ್ನವ್ರು ಕೊಡಿಸ್ತಾರೆ. ಯಾವುದೇ ಹೆಚ್ಚಿನ ದಂಡವನ್ನ, ಹೆಚ್ಚಿನ ಹಣವನ್ನ ಕೊಡಿಸೋದಿಲ್ಲ. ಕೆಲವು ಭರವಸೆಗಳನ್ನು ಸೀಮಿತ ಪ್ರಮಾಣದಲ್ಲಿ ಜಾರಿಗೊಳಿಸಬಹುದು. ಒಂದು ಪಕ್ಷದ ಆಶ್ವಾಸನೆಗಳು, ಭರವಸೆಗಳು ಹಾನಿಗೆ ಒಳಗಾದಾಗ ನ್ಯಾಯಾಲಯವು ಪರಿಹಾರ ನೀಡಲು ಸೂಚಿಸಬಹುದು. ಉಲ್ಲಂಘಿಸಿದ ವ್ಯಕ್ತಿ ತಾನು ಅನುಭವಿಸಿದ ಮೊತ್ತಕ್ಕೆ ಸಮ ಹಾನಿಯನ್ನು ನೀಡಬಹುದು. ಎಷ್ಟು ನಷ್ಟ ಆಗಿರುತ್ತೆ ಅಷ್ಟು ನಷ್ಟವನ್ನ ಕೋರ್ಟ್ ಕೊಡಿಸುತ್ತೆ ಒಪ್ಪಂದ ಉಲ್ಲಂಘನೆ ಆಗಿದ್ದು ಸಾಬೀತಾದ್ರೆ. ನ್ಯಾಯಾಲಯ ಒಂದು ಪಕ್ಷಕ್ಕೆ ಅನ್ಯಾಯದ ಪುಷ್ಟೀಕರಣ ನೀಡಬಹುದು. ಇವಿಷ್ಟೇನಿದೆ ಒಪ್ಪಂದಗಳನ್ನು ಮುರಿದಾಗ ಸಿಗುವಂತಹ ಪರಿಹಾರಗಳು, ಯಾವ ರೀತಿ ಪರಿಹಾರ ಪಡಿಬಹುದು. ಪಾಲುದಾರನ ಹಕ್ಕು ಮತ್ತು ಕರ್ತವ್ಯಗಳನ್ನು ವಿವರಿಸಿರಿ. ಮೊದಲನೇದು ಹಕ್ಕುಗಳೇನಿರುತ್ತೆ ಪಾಲುದಾರನಿಗೆ. ವ್ಯವಹಾರದಲ್ಲಿ ಭಾಗವಹಿಸುವ ಹಕ್ಕು. ಒಂದು ಪಾಲುಗಾರಿಕೆ ಸಂಸ್ಥೆ ಎಲ್ಲಾ ಪಾಲುದಾರನ್ನು ಒಳಗೊಂಡೇ ಎಲ್ಲಾ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ, ಸಭೆಗಳನ್ನ ನಡೆಸುತ್ತೆ, ಬದಲಾವಣೆಗಳನ್ನ ಮಾಡುತ್ತೆ. ಏನೇ ಮಾಡೋದಿದ್ರೂ ಪಾಲುದಾರರು ಅದರಲ್ಲಿ ಭಾಗವಹಿಸುವ ಹಕ್ಕನ್ನು ಹೊಂದಿರುತ್ತಾರೆ. ಅಭಿಪ್ರಾಯ ನೀಡುವ ಹಕ್ಕು. ಪಾಲುದಾರರಿಗೆ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ತಮಗ ಅನಿಸಿದ್ದ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ನೀಡುವ ಹಕ್ಕು ಅವ್ರಿಗಿರುತ್ತೆ. ಭಿನ್ನಾಭಿಪ್ರಾಯದ ಶಮನದ ಹಕ್ಕು. ಪಾಲುದಾರರ ನಡುವೆ ಪರಸ್ಪರ ಸಮಸ್ಯೆ ಬಂದಾಗ, ತೊಂದರೆ ಉಂಟಾದಾಗ ಪರಸ್ಪರ ಚರ್ಚಿಸಿ ಇದನ್ನ ಬಗೆಹರಿಸಿಕೊಳ್ಳುವಂತಹ ಹಕ್ಕು ಅವ್ರಿಗಿರುತ್ತೆ. ಲೆಕ್ಕಗಳನ್ನು ಪರಿಶೀಲಿಸುವ ಹಕ್ಕು. ಪಾಲುದಾರರಿಗೆ ತಮ್ಮ ಸಂಸ್ಥೆಯ ಲೆಕ್ಕಪತ್ರಗಳು, ಎಷ್ಟು ಲಾಭ ಆಗಿದೆ, ಎಷ್ಟು ನಷ್ಟ ಆಗಿದೆ, ಎಷ್ಟು ಆಸ್ತಿ ಇದೆ, ಈ ವ್ಯವಹಾರಗಳನ್ನ ಪರೀಕ್ಷಿಸುವ, ಲೆಕ್ಕಗಳನ್ನು ಪರಿಶೀಲಿಸುವ ಹಕ್ಕು ಇರುತ್ತೆ. ಸಂಭಾವನೆ ಪಡೆಯುವ ಹಕ್ಕು. ಪಾಲುದಾರರು ಕಾರ್ಯಶೀಲನಾಗಿದ್ರೆ, ಕೆಲಸದಲ್ಲಿ ಭಾಗವಹಿಸಿದ್ರೆ ಅವನಿಗೆ ಅದಕ್ಕೆ ಸಂಭಾವನೆ ಪಡೆದುಕೊಳ್ಳುವ ಹಕ್ಕು ಇರುತ್ತೆ. ಲಾಭದಲ್ಲಿ ಪಾಲು ಪಡೆಯುವ ಹಕ್ಕು. ಪಾಲುದಾರ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ್ರೆ, ದುಡ್ಡನ್ನು ಹಾಕಿದ್ರೆ ಆ ಹಾಕಿದ ದುಡ್ಡಿಗೆ ಪ್ರತಿಫಲವಾಗಿ ಲಾಭ ಪಡೆಯುವ ಹಕ್ಕನ್ನು ಹೊಂದಿರುತ್ತಾನೆ. ಬಂಡವಾಳದ ಮೇಲಿನ ಬಡ್ಡಿ ಪಡೆಯುವ ಹಕ್ಕು. ತಾನು ತೊಡಗಿಸಿದ ಬಂಡವಾಳಕ್ಕೆ ಒಂದು ವೇಳೆ ಸಂಸ್ಥೆಯಿಂದ ಬಡ್ಡಿ ಸಿಗೋದಿದ್ರೆ ಪಡೆಯುವಂತಹ ಹಕ್ಕನ್ನ ಹೊಂದಿರ್ತಾನೆ. ನಿವೃತ್ತಿ ಹೊಂದುವ ಹಕ್ಕು. ಪಾಲುದಾರ ತನಗೆ ಇಚ್ಛೆ ಆದಾಗ, ತನಗೆ ಇಷ್ಟ ಬಂದಾಗ ಸ್ವಯಂ ನಿವೃತ್ತಿಯನ್ನ ಪಡ್ಕೋಬಹುದು. ಉಚ್ಚಾಟಿಸಲ್ಪಡುವ ಹಕ್ಕು. ಪಾಲುದಾರ ಸಂಸ್ಥೆಯಲ್ಲಿ ತೊಂದರೆಗಳನ್ನ ಮಾಡಿದ್ರೆ ಇತರ ಪಾಲುದಾರರು ಅವನ್ನ ಸಂಸ್ಥೆಯಿಂದ ಉಚ್ಚಾಟಿಸಬಹುದು. ಸಂಸ್ಥೆಗೆ ಏನಾದ್ರೂ ಹಾನಿ ಮಾಡಿದ್ರೆ, ಸಂಸ್ಥೆ ಸಮಸ್ಯೆಗಳನ್ನ ತಂದ್ರೆ ಅಂತ ಪಾಲುದಾರಿಕೆ ಸಂಸ್ಥೆಯಿಂದ ಉಚ್ಚಾಟಿಸುವ ಹಕ್ಕನ್ನ ಇತರ ಪಾಲುದಾರರು ಮತದಾನದ ಮೂಲಕ ನಡೆಸಿ ಹೊರಹಾಕ್ತಾರೆ. ಆ ಹಕ್ಕನ್ನು ಹೊಂದಿರುತ್ತಾರೆ. ಮುಂಗಡದ ಹಣದ ಮೇಲೆ ಬಡ್ಡಿ ಪಡೆಯುವ ಹಕ್ಕು. ಪಾಲುದಾರರು ಸಂಸ್ಥೆಗೆ ಬಂಡವಾಳದ ಜೊತೆಗೆ ಮುಂಗಡ ಹಣ ನೀಡಿದರೆ ಅದಕ್ಕೆ ಪ್ರತಿಫಲವಾಗಿ ಬಡ್ಡಿ ಪಡೆಯುವ ಹಕ್ಕನ್ನು ಹೊಂದಿರುತ್ತಾರೆ. ಪಾಲುಗಾರಿಕೆ ಸಂಸ್ಥೆಯನ್ನು ವಿಸರ್ಜಿಸುವ ಹಕ್ಕು. ಪಾಲುದಾರರಿಷ್ಟರು ಪರಸ್ಪರ ಚರ್ಚಿಸಿ ತಮ್ಮ ಸಂಸ್ಥೆಯನ್ನು ಮುಚ್ಚುವಂತಹ, ಬಂದ್ ಮಾಡುವಂತಹ, ಕೊನೆಗೊಳಿಸುವಂತಹ, ವಿಸರ್ಜನೆ ಮಾಡುವಂತಹ ಹಕ್ಕನ್ನು ಹೊಂದಿರುತ್ತಾರೆ. ಇನ್ನು ಅವರ ಕರ್ತವ್ಯಗಳೇನು? ಸದ್ಭಾವನೆಯನ್ನು ಪಾಲಿಸುವುದು. ಒಬ್ಬ ಪಾಲುದಾರ ಇನ್ನೊಬ್ಬ ಪಾಲುದಾರನ ಸಮಾನವಾಗಿ ಕಾಣುವುದು, ಒಳ್ಳೆ ಭಾವನೆಯಿಂದ ಕಾಣುವುದು, ಒಳ್ಳೆ ರೀತಿಯ ಅವನೊಂದಿಗೆ ನಡವಳಿಕೆಯಲ್ಲಿ ಇರುವುದು. ಉದ್ದೇಶ ಪೂರ್ವಕವಾಗಿ ಅಲಕ್ಷ್ಯತನ ತೋರಿದರೆ ನಷ್ಟ ಪರಿಹಾರ ಕೊಡುವುದು. ಪಾಲುದಾರ ಒಂದ್ ವೇಳೆ ತನ್ನ ನಿರ್ಲಕ್ಷ್ಯದಿಂದ ಸಂಸ್ಥೆಗೆ ನಷ್ಟ ಮಾಡಿದ್ರೆ ಆ ಪಾಲುದಾರ ತಾನೇ ಇದರಲ್ಲಿ ನಷ್ಟವನ್ನ ಭರಿಸಬೇಕಾಗತ್ತೆ. ಸಂಭಾವನೆ ರಹಿತ ಮನಸ್ಪೂರ್ವಕವಾಗಿ ಕರ್ತವ್ಯ ನೀಡುವುದು. ಕೆಲವೊಂದು ಪಾಲುದಾರರು ಸಂಸ್ಥೆಗೆ ತಮ್ಮ ಸೇವೆಯನ್ನ ಸಂಬಳ ಪಡಿಲಾರ್ದನೆ, ಸಂಭಾವನೆ ತಗೊಳ್ಳಾರ್ದನೆ ಸೇವೆ ಮಾಡುವಂತ ಕರ್ತವ್ಯ ಅವ್ರಿಗಿರುತ್ತೆ. ಎಲ್ಲವನ್ನ ಸಂಬಳಕ್ಕೋಸ್ಕರ ಕೆಲಸ ಮಾಡೋದಲ್ಲ. ನಷ್ಟವನ್ನು ಎದುರಿಸುವುದು. ಪಾಲುದಾರಿಕೆ ಸಂಸ್ಥೆ ನಷ್ಟ ಉಂಟಾದಾಗ ಅದರಲ್ಲಿ ತಮ್ಮ ಪಾಲನ್ನ ತಾವು ಹೊರಲೇಬೇಕು, ಅದು ಅವ್ರ ಕರ್ತವ್ಯ.
ಪಾಲುಗಾರಿಕೆ ಸಂಸ್ಥೆ ಲಾಭವನ್ನು ಸಂಸ್ಥೆಯ ಲೆಕ್ಕಕ್ಕೆ ಪರಿಗಣಿಸುವುದು. ಪಾಲುದಾರಿಕೆಯಲ್ಲಿ ಲಾಭವಾದಾಗ ಅದನ್ನ ಸಂಸ್ಥೆಯ ಲಾಭ ಎಂದು ಪರಿಗಣಿಸುವುದು. ಸ್ವಯಂನಿಂದ ತಾನೊಬ್ಬ ಪಾರ್ಟ್ನರ್ ಇಂದಾನೆ ಲಾಭ ಆಯ್ತು ಅನ್ನೋ ಒಂದು ದುರ್ಭಾವನೆ ಇರಬಾರದು. ಇನ್ನು 3ನೇ ಪ್ರಶ್ನೆ, ಮಾರಾಟ ಒಪ್ಪಂದ ಕಾಯ್ದೆ ವ್ಯಾಖ್ಯಾನಿಸಿರಿ, ಅದರ ಅವಶ್ಯಕ ಅಂಶಗಳನ್ನು ತಿಳಿಸಿರಿ. ಮಾರಾಟ ಒಪ್ಪಂದ ಕಾಯ್ದೆ ಅಂದ್ರೇನು ಫಸ್ಟ್ ಅರ್ಥ ಬರಿಬೇಕು. ಸರಕುಗಳ ಮಾರಾಟದ ಒಪ್ಪಂದವು ಮಾರಾಟಗಾರರು ಆಸ್ತಿಯ ರೂಪದಲ್ಲಿರುವ ಸರಕುಗಳನ್ನು ಸೂಚಿಸಿದ ಬೆಲೆಗೆ ಖರೀದಿದಾರನಿಗೆ ವರ್ಗಾಯಿಸಲು ಒಪ್ಪಿಗೆ ನೀಡುವುದೇ ಮಾರಾಟ ಒಪ್ಪಂದವಾಗಿದೆ. ಅವಶ್ಯಕ ಅಂಶಗಳಂದ್ರೆ 2 ಪಕ್ಷಗಳಿರುತ್ತೆ. ಇದರಲ್ಲಿ ಮಾಲೀಕತ್ವದ ವರ್ಗಾವಣೆ ಆಗುತ್ತೆ, ಅಂದ್ರೆ ಸರಕುಗಳ ಓನರ್ಶಿಪ್ ಬದಲಾವಣೆ ಆಗುತ್ತೆ. ಉದಾಹರಣೆಗೆ ಕಾರ್ ಖರೀದಿ ಮಾಡಿದ ವ್ಯಕ್ತಿ ಮಾರಾಟದ ವ್ಯಕ್ತಿಯಿಂದ ಅದರ ಆಸ್ತಿ ಪತ್ರವನ್ನ ವರ್ಗಾವಣೆ ಮಾಡಿಸ್ಕೊತಾನೆ. ಸರಕುಗಳು ಇರುತ್ತೆ, ಅಗತ್ಯ ಅಂಶಗಳು ಇರುತ್ತೆ, ಬೆಲೆ ನಿರ್ಧಾರ ಮಾಡ್ತಾರೆ, ವಿಶೇಷ ರೀತಿಯ ಒಪ್ಪಂದ ಇರುತ್ತೆ, ಮಾರಾಟ ಮತ್ತು ಮಾರಾಟದ ಒಪ್ಪಂದ ಇರುತ್ತೆ, ಯಾವುದೇ ಔಪಚಾರಿಕತೆಗಳು ಇರುವುದಿಲ್ಲ. ಸೊ ಇವಿಷ್ಟು ಪಾಯಿಂಟ್ ಬರೆದು ಇವುಗಳ ಎಕ್ಸ್ಪ್ಲೇನ್ ನ ಬರಿಬೇಕಾಗುತ್ತೆ. ನೆಕ್ಸ್ಟ್, ನಿಕ್ಷೇಪಕನ ಅಥವಾ ಬೇಲರ್ನ ಹಕ್ಕು ಮತ್ತು ಕರ್ತವ್ಯಗಳನ್ನ ತಿಳಿಸಿ. ಸೊ ನಿಕ್ಷೇಪಕ ಅಂದ್ರೆ ಜಾಮೀನುದಾರ, ಯಾರು ನಡು ಜಾಮೀನ್ ಆಗ್ತಾರೆ, ಯಾವ್ದಾದ್ರು ವ್ಯವಹಾರದಲ್ಲಿ ನಡುವ ಜಾಮೀನ್ ಆಗ್ತಾರೆ, ಆ ವ್ಯಕ್ತಿಗೆ ನಿಕ್ಷೇಪಕ ಅಂತ ಕರಿತೀವಿ. ಅವನ ಹಕ್ಕುಗಳೇನಿರುತ್ತದೆ, ನಿರ್ಲಕ್ಷ್ಯದ ಸಂದರ್ಭದಲ್ಲಿ ಹಾನಿಯನ್ನು ಪಡೆದುಕೊಳ್ಳುವ ಹಕ್ಕು ಇರುತ್ತದೆ. ಅನಧಿಕೃತ ಬಳಕೆ ಸಂದರ್ಭದಲ್ಲಿ ಒಪ್ಪಂದವನ್ನು ಅಂತ್ಯಗೊಳಿಸುವ ಹಕ್ಕು ಇರುತ್ತದೆ. ಅನಧಿಕೃತ ಬಳಕೆ ಸಂದರ್ಭದಲ್ಲಿ ಪರಿಹಾರ ಪಡೆಯುವ ಹಕ್ಕನ್ನು ಹೊಂದಿರುತ್ತಾನೆ. ಪ್ರತ್ಯೇಕ ಸಾಲದ ಸರಕುಗಳ ಅನಧಿಕೃತ ಮಿಶ್ರಣದ ಸಂದರ್ಭದಲ್ಲಿ ಸರಕುಗಳ ಪ್ರತ್ಯೇಕತೆಯನ್ನು ಪಡೆಯುವ ಹಕ್ಕು ಇರುತ್ತದೆ. ಸರಕುಗಳ ಹಿಂತಿರುಗಿಸುವ ಬೇಡಿಕೆ ಹಕ್ಕು ಇರುತ್ತದೆ. ಸರಕುಗಳ ಅನಧಿಕೃತ ಧಾರಣೆ ಸಂದರ್ಭದಲ್ಲಿ ಪರಿಹಾರ ಪಡೆಯುವ ಹಕ್ಕು ಇರುತ್ತದೆ. ಸರಕುಗಳಿಗೆ ಸಂಗ್ರಹಣೆಯನ್ನು ಬೇಡಿಕೆ ಹಕ್ಕು ಹೊಂದಿರುತ್ತಾನೆ. ಕರ್ತವ್ಯಗಳೇನು? ಸಮಸ್ಯೆಗಳು ಉಂಟಾದಾಗ ಅವುಗಳನ್ನ ಬಹಿರಂಗಪಡಿಸುವಂತಹ ಕರ್ತವ್ಯ ಒಂದಾಗಿರುತ್ತದೆ. ವೆಚ್ಚಗಳನ್ನು ಭರಿಸುವ ಕರ್ತವ್ಯ ಒಂದಾಗಿರುತ್ತದೆ. ಅನಪೇಕ್ಷಿತ ಅಕಾಲಿಕ ಮುಕ್ತಾಯದ ಸಂದರ್ಭದಲ್ಲಿ ಪರಿಹಾರ ನೀಡುವ ಕರ್ತವ್ಯ ಒಂದಾಗಿರುತ್ತದೆ. ನಿಕ್ಷೇಪಿತನ ದೋಷಯುಕ್ತ ಶೀರ್ಷಿಕೆ ವಿರುದ್ಧ ಜಾಮೀನುದಾರನಿಗೆ ನಷ್ಟ ಪಡೆಯುವಂತಹ ಹಕ್ಕು ಇರುತ್ತದೆ, ಕರ್ತವ್ಯವಾಗಿರುತ್ತದೆ. ನೆಕ್ಸ್ಟ್, ನಷ್ಟ ಕೊಡಿಸಬೇಕು. ಸರಕುಗಳನ್ನ ಮರಳಿ ಪಡೆಯುವ ಕರ್ತವ್ಯ ಒಂದಾಗಿರುತ್ತದೆ. ನಷ್ಟ ಅಪಾಯವನ್ನ ಭರಿಸುವ ಕರ್ತವ್ಯ ಒಂದಾಗಿರುತ್ತದೆ. ಸೊ ಇಷ್ಟು ಅವನ ಕರ್ತವ್ಯಗಳು. ಏಜೆಂಟ್ನ ಹಕ್ಕು ಮತ್ತು ಕರ್ತವ್ಯಗಳನ್ನ ವಿವರಿಸಿರಿ. ಏಜೆಂಟ್ನ ಹಕ್ಕುಗಳು: ಸಂಭಾವನೆಯ ಹಕ್ಕು ಅಂದ್ರೆ ಸಂಬಳ ಪಡೆಯುವ ಹಕ್ಕು, ವಸ್ತುವಿನ ಮೇಲೆ ಅಧಿಕಾರದ ಹಕ್ಕು, ಸರಕುಗಳ ಮೇಲೆ ಓನರ್ಶಿಪ್ ಹಕ್ಕು ಇರುತ್ತೆ. ನಷ್ಟ ವೆಚ್ಚಗಳನ್ನು ಹಿಂಪಡೆಯುವ ಹಕ್ಕು, ಅವನು ಮಾಡಿದ ವೆಚ್ಚ ಖರ್ಚು ಅಥವಾ ಅವನಿಗಾದಂತ ನಷ್ಟ ಅವುಗಳನ್ನು ವಾಪಸ್ ಪಡೆಯುವಂತ ಹಕ್ಕು ಇರುತ್ತೆ. ಸರಕುಗಳ ವಿತರಣೆಯ ಹಕ್ಕು, ಸರಕುಗಳನ್ನ ಸರಿಯಾದ ಸಮಯಕ್ಕೆ ಸರಿಯಾಗಿ ಪೂರೈಕೆ ಮಾಡುವ, ಮಾರಾಟ ಮಾಡುವ, ತಲುಪಿಸುವ ಹಕ್ಕನ್ನ ಅವನು ಹೊಂದಿರುತ್ತಾನೆ. ಅವನ ಕರ್ತವ್ಯಗಳು: ಕೆಲಸಗಾರರ ಮತ್ತು ಮಾಲೀಕರ ನಡುವೆ ಉತ್ತಮ ಸಂಬಂಧವನ್ನ ಬೆಳೆಸುವುದು ಅವನ ಕರ್ತವ್ಯ. ಕಾಳಜಿ ಮತ್ತು ಚತುರತೆಯನ್ನು ಉಪಯೋಗಿಸಿಕೊಂಡು ವ್ಯವಹಾರವನ್ನ ಮಾಡುವುದು. ಯಜಮಾನನಿಗೆ ಕೈಗೊಂಡ ವ್ಯವಹಾರದ ಲೆಕ್ಕದ ಹಣ ನೀಡುವುದು. ಎಷ್ಟು ವ್ಯವಹಾರ ಆಗಿದೆ, ಎಷ್ಟು ಸೇಲ್ ಆಗಿದೆ, ಅದರ ಹಣ ಎಷ್ಟು ಬಂತು, ಅದರ ಬಗ್ಗೆ ವಿವರಣೆಯನ್ನು ಕೊಡುವುದು. ವಿವರವಾದ ಮಾಹಿತಿಗಳನ್ನು ನೀಡುವುದು. ಮಾರುಕಟ್ಟೆಯಲ್ಲಿರುವಂತಹ ಪರಿಣಾಮ, ಮಾರುಕಟ್ಟೆಯಲ್ಲಿರುವಂತಹ ಗ್ರಾಹಕರ ಅಭಿಪ್ರಾಯಗಳನ್ನ ಮಾಲೀಕನಿಗೆ ತಿಳಿಸುವುದು. ವೈಯಕ್ತಿಕ ವ್ಯವಹಾರ ಮತ್ತು ಲಾಭಗಳನ್ನು ಮಾಡುವಂತಿಲ್ಲ. ಮಾರಾಟಗಾರ ತನಗೆ ಸಿಗುವಂತಹ ದಳ್ಳಾಳಿ ಕಮಿಷನ್ ಬಿಟ್ಟು ಹೆಚ್ಚಿನದನ್ನ ಪ್ರಯತ್ನ ಮಾಡಬಾರದು. ಮೋಸವನ್ನ ಮಾಡಿ ಹಣವನ್ನ ಪಡ್ಕೋಬಾರದು. ಬೇರೆ ಬೇರೆ ಬೆಲೆಗಳಿಗೆ ಮಾರಾಟ ಮಾಡಿ ಬೇರೆ ಬೆಲೆಯನ್ನ ಅನುಮೋದಿಸಿ ಮೋಸ ಮಾಡಬಾರದು. ವೈಯಕ್ತಿಕ ಲಾಭ ಮಾಡುವಂತಿಲ್ಲ. ಲಾಭದಲ್ಲಿ ವೈಯಕ್ತಿಕವಾಗಿ ತನ್ನ ಲಾಭವನ್ನು ನೋಡ್ಕೊಳ್ಳಂಗಿಲ್ಲ. ಅವನು ಕಮಿಷನ್ ಅಷ್ಟೇ ಪಡಿಬಹುದು, ಪ್ರಾಫಿಟ್ ಪಡೆಯುವ ಅಧಿಕಾರ ಅವನಿಗಿರೋದಿಲ್ಲ. 6ನೇ ಪ್ರಶ್ನೆ, ಬೆಲೆ ಪಡೆಯದ ಮಾರಾಟಗಾರನ ಹಕ್ಕುಗಳನ್ನ ವಿವರಿಸಿರಿ. ಅವನಿಗೆ 2 ರೀತಿಯ ಹಕ್ಕುಗಳಿರುತ್ತೆ. ಒಂದು ವಸ್ತುವಿನ ಮೇಲೆ, ಒಂದು ಖರೀದಿದಾರರ ಮೇಲೆ. ವಸ್ತುಗಳ ಮೇಲೆ ಯಾವ ರೀತಿ ಹಕ್ಕುಗಳಿರುತ್ತೆ ಅಂದ್ರೆ, ವಸ್ತುಗಳ ಮೇಲೆ ಕಬ್ಜಾ ಮಾಡುವ ಹಕ್ಕು. ಒಂದ್ ವೇಳೆ ಹಣ ಸರಿಯಾಗಿ ಸಿಗ್ಲಿಲ್ಲ ಅಂದ್ರೆ, ಅವರು ಖರೀದಿದಾರ ಸರಿಯಾಗಿ ಪಾವತಿ ಮಾಡ್ಲಿಲ್ಲ ಅಂದ್ರೆ ಸರಕುಗಳನ್ನ ವಾಪಸ್ ಪಡ್ಕೊಳ್ಳುವಂತ ಹಕ್ಕು ಇರುತ್ತೆ ಅವನಿಗೆ. ನೆಕ್ಸ್ಟ್, ಸಾರಿಗೆ ಹಂತದಲ್ಲಿ ತಡೆ ಹಿಡಿಯುವ ಹಕ್ಕು. ಸೊ ಹಣ ಬರಲಿಲ್ಲ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಸಮಯದಲ್ಲಿ ಸರಕುಗಳನ್ನ ತಲುಪಿಸಲಾರದೆ ತಡೆ ಹಿಡಿಯುವಂತ ಹಕ್ಕನ್ನು ಹೊಂದಿರುತ್ತಾನೆ. ವಸ್ತುಗಳ ಮರು ಮಾರಾಟದ ಹಕ್ಕು. ಸರಕುಗಳನ್ನ ಹಿಂಪಡ್ಕೊಂಡು, ಯಾರು ವ್ಯಕ್ತಿ ಬೆಲೆಯನ್ನ ಕೊಡೋದಿಲ್ಲ, ಹಣವನ್ನ ಕೊಡೋದಿಲ್ಲ ಅಂತ ವ್ಯಕ್ತಿಗಳಿಂದ ಸರಕುಗಳನ್ನ ಪಡ್ಕೊಂಡು ವಾಪಸ್ಸು ಅದನ್ನ ಬೇರೆದವ್ರಿಗೆ ಮಾರಾಟ ಮಾಡುವ ಹಕ್ಕನ್ನು ಹೊಂದಿರುತ್ತಾನೆ. ಇನ್ನ ಖರೀದಿದಾರರ ಮೇಲೆ ಹೊಂದಿರುವಂತಹ ಹಕ್ಕುಗಳು: ಬೆಲೆ ನೀಡಿಕೆಗಾಗಿ ಮುದ್ದತ್ತು ದಾಖಲು. ಹಣ ಕೊಡ್ಲಿಲ್ಲ ಅಂದ್ರೆ, ಸರಕುಗಳನ್ನು ಅವನು ಉಪಯೋಗಿಸ್ಬಿಟ್ಟಿದ್ದಂದ್ರೆ, ಸರಕುಗಳನ್ನು ಹಿಂಪಡೆಯೋದಕ್ಕೆ ಸಾಧ್ಯವಾಗದಂತಹ ಸಂದರ್ಭದಲ್ಲಿ ಬೆಲೆಯನ್ನಾದ್ರೂ ಪಡ್ಕೋಬಹುದು ಅವನಿಂದ. ಒಪ್ಪಂದದ ಅಸ್ಥಿರತೆ ಅಥವಾ ರದ್ದುಗೊಳಿಸುವಿಕೆ ಇಂದ ಉಂಟಾಗುವ ನಷ್ಟಗಳನ್ನು ತುಂಬಿಕೊಡುವ ಹಕ್ಕು. ಸೊ ಒಪ್ಪಂದ ಅಸ್ಥಿರವಾದಾಗ ಅಂದ್ರೆ ಅವ್ರ ನಡುವೆ ನಡೆದಂತ ಒಪ್ಪಂದ ಮುರಿದಾಗ, ಕ್ಯಾನ್ಸಲ್ ಆದಾಗ ನಷ್ಟಗಳನ್ನ ಪಡ್ಕೋಬಹುದು ಖರೀದಿದಾರನಿಂದ. ಬಡ್ಡಿ ಅಥವಾ ನಷ್ಟಗಳ ಹಕ್ಕು. ಪಾವತಿ ಮಾಡಬೇಕಾದಂತ ಗ್ರಾಹಕ ಸರಿಯಾದ ಸಮಯಕ್ಕೆ ಹಣವನ್ನ ಕೊಡ್ಲಿಲ್ಲ ಅಂದ್ರೆ, ಸರಕಿಗೆ ಬದಲಾಗಿ ಹಣವನ್ನ ಕೊಡ್ಲಿಲ್ಲ ಅಂದ್ರೆ ಎಷ್ಟು ಡಿಲೇ ಮಾಡ್ತಾನೆ, ಎಷ್ಟು ಲೇಟ್ ಮಾಡ್ತಾನೆ, ಅಷ್ಟು ಅವನಿಂದ ಬಡ್ಡಿಯನ್ನ, ಅದರಿಂದ ಆದ ನಷ್ಟವನ್ನ ಅವನಿಂದ ವಸೂಲಿ ಮಾಡಬಹುದು.
ಮಾರಾಟಗಾರ ಅಲ್ಲದವನು ಮಾರಾಟಗಾರನಾಗಬಹುದು. ಇದರ ಷರತ್ತುಗಳನ್ನ ವಿವರಿಸಿರಿ. ಹೇಗೆ ಮಾರಾಟಗಾರ ಅಲ್ಲದವನು ಮಾರಾಟ ಮಾಡಬಹುದಂದ್ರೆ, ಏಜೆಂಟ್ ನಿಂದ ಮಾರಾಟ. ಸೊ ತಾನು ತಯಾರಿಸಿದ ವಸ್ತುಗಳನ್ನ ಏಜೆಂಟ್ಗಳ ಮೂಲಕ ಮಾರಾಟ ಮಾಡಬಹುದು. ಅಂದ್ರೆ ಫ್ಯಾಕ್ಟರಿಗಳು ವಸ್ತುಗಳನ್ನ ತಯಾರಿಸುತ್ತೆ, ಅವರು ಖುದ್ದಾಗಿ ಅವುಗಳನ್ನು ಮಾರಾಟ ಮಾಡೋದಿಲ್ಲ, ಅವರು ಏಜೆಂಟ್ಗಳಿಂದ ಅವುಗಳನ್ನ ಮಾರಾಟ ಮಾಡ್ತಾರೆ. ಸಹ ಮಾಲೀಕ ಅಥವಾ ಪಾಲುದಾರರಿಂದ ಮಾರಾಟ. ಒಬ್ಬ ಪಾಲುದಾರ ಇನ್ನೊಬ್ಬ ಪಾಲುದಾರರಿಂದ ತನ್ನ ತಯಾರಿಸಿದಂತ ಸರಕುಗಳನ್ನ ಮಾರಾಟ ಮಾಡಿಸಬಹುದು. ಒಪ್ಪಂದ ಉಲ್ಲಂಘನೆ ಹಂತದಲ್ಲಿ ಮಾರಾಟ. ಸೊ ಯಾವಾಗ ಅಗ್ರಿಮೆಂಟ್ ಮುರಿದಿರುತ್ತೆ ಅವಾಗ ಆ ಸರಕುಗಳನ್ನ ಮಾರಾಟ ಮಾಡಬಹುದು, ಅಂದ್ರೆ ಹರಾಜು ಹಾಕುವ ಮೂಲಕ. ಮಾರಾಟಗಾರನಿಂದ ಮರು ಮಾರಾಟ. ಮಾರಾಟಗಾರನಿಂದ ಮತ್ತೊಬ್ಬ ವ್ಯಕ್ತಿ ಕಡೆಯಿಂದ ಒಬ್ಬ ವ್ಯಕ್ತಿ ಮಾರಾಟ ಮಾಡಿದ ಸರಕುಗಳನ್ನ ಹಿಂಪಡ್ಕೊಂಡು ಮತ್ತೊಮ್ಮೆ ಮಾರಾಟ ಮಾಡಿದ್ರೆ ಅದನ್ನ ಮರು ಮಾರಾಟ ಅಂತ ಕರಿತೀವಿ. ಹಣ ಸಂದಾಯ ಆಗದ ಸಂದರ್ಭದಲ್ಲಿ ಮಾರಾಟಗಾರರಿಂದ ಮಾರಾಟ ತಡೆ ಹಿಡಿಯಬಹುದು. ಸಾಹುಕಾರ ಅಥವಾ ಅಡವಿಟ್ಟುಕೊಂಡವನಿಂದ ಮಾರಾಟ ಮಾಡಿಸಬಹುದು. ಅಂದ್ರೆ ಸಾಲ ಕೊಟ್ಟಂತ ವ್ಯಕ್ತಿ ಕಡೆನೆ ಮಾರಾಟ ಮಾಡಿ ಅದರ ಹಣವನ್ನ ಪಡ್ಕೋಬಹುದು. ಹರಾಜುಗಾರರಿಂದ ಮಾರಾಟ. ಈ ರೀತಿ 10 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಕೇಸ್ ಸ್ಟಡಿಯೊಂದಿಗೆ ಸಿಗೋಣ. ಧನ್ಯವಾದಗಳು.